ಫ್ರೆಂಡ್ಸ್, ವೆಲ್ಕಮ್ ಟು ರೆಟ್ರೋ ಕಾರ್ ಕೇರ್. ರೆಟ್ರೋ ಕಾರ್ ಕೇರ್ ಅಲ್ಲಿ ಇವತ್ತು ಸುಮಾರು ವೆಹಿಕಲ್ಗಳು ಬಂದಿದೆ. ಸೊ ಯಾವ ವೆಹಿಕಲ್ ಬಂದಿದೆ, ಏನೇನು ಮಾಡ್ತಾ ಇದೀವಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಈ ವೆಹಿಕಲ್ ಬಂದು ರಾಯಚೂರಿಂದ ಬಂದಿದೆ. ಆ ವೆಹಿಕಲ್ ರಾಯಚೂರಿಂದ ಬಂದಿದೆ, ಈ ವೆಹಿಕಲ್ ರಾಯಚೂರಿಂದ ಬಂದಿದೆ. ಸೊ ಈ ವೆಹಿಕಲ್ ಹೊಸ ಗಾಡಿ ತಗೊಂಡ್ ಬಂದಿದ್ದಾರೆ. ಸೊ ತಗೊಂಡ ತಕ್ಷಣ ಮಾಡಿಫಿಕೇಶನ್ ಮಾಡಬೇಕು ಅಂತ ನಮ್ ಬೆಂಗಳೂರಲ್ಲಿ ರೆಟ್ರೋ ಕಾರ್ ಕೇರ್ಗೆ ಬಂದಿದೆ. ಸೊ ಅದೇ ಪ್ರಕಾರ ಅವ್ರ ಫ್ರೆಂಡು ನಮ್ದು ಹಳೆ ಆಗಿದೆ, ಆ ಗಾಡಿನೂ ಮಾಡಿಫಿಕೇಶನ್ ಮಾಡ್ಕೊಳ್ತೀನಿ ಅಂತ ಅವ್ರ ಜೊತೆನಲ್ಲಿ ಎರಡು ವೆಹಿಕಲ್ನು ಸೊ ರಾಯಚೂರಿಂದ ಬಂದಿದೆ. ಸೊ ಏನೇನ್ ಮಾಡಿದೀವಿ ಅಂದ್ರೆ ಸುಮಾರು ಆಕ್ಸೆಸರೀಸ್ ಹಾಕಿದೀವಿ. ತಾವು ನೋಡ್ಬೋದು, ಡೋರ್ ವೈಸರ್ ಇರಲಿ, ಸನ್ ಫಿಲ್ಮ್ ಇರಲಿ, ರೂಫ್ ರೇಲ್ ಇರಲಿ, ಈ ತರ ಕ್ರೋಮ್ ಐಟಮ್ ಬರುತ್ತೆ, ಫಿಂಗರ್ ಗಾರ್ಡ್ ಮತ್ತು ಡೋರ್ ಬೀಡಿಂಗ್ ಇರಲಿ, ಡೋರ್ ಗಾರ್ಡ್, ಈ ಸಣ್ಣ ಪುಟ್ಟ ಐಟಮ್ ಡೋರ್ ಓಪನ್ ಮಾಡೋ ಟೈಮಲ್ಲಿ ಎಲ್ಲ ನಿಮಗೆ ಸ್ಕ್ರಾಚಸ್ ಆಗಬಾರ್ದು, ಡೆಂಟ್ ಬರಬಾರ್ದು ಅಂತ ಇದೆಲ್ಲ ನಾವು ಹಾಕ್ತಿವಿ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಏನ್ ಮಾಡಿದೀವಿ ಅಂದ್ರೆ VIP ಲೈಟ್ ಅಂತೀವಿ. ಇದು VIP ಲೈಟು. ಸೊ VIP ಲೈಟ್ ಹಾಕಿದೀವಿ. ನಾವು ನೋಡ್ಬೋದು ಯಾವ ತರ ಇರುತ್ತೆ, ಕಲರ್ ಚೇಂಜ್ ಬರುತ್ತೆ. ಸಿಂಗಲ್ ಕಲರ್ ಬೇಕಂದ್ರೆ ಸಿಂಗಲ್ ಕಲರ್, ಫ್ಲಾಶಿಂಗು ಯಾವ ತರ ಬೇಕೋ ಆ ತರ ಫ್ಲಾಶಿಂಗು ಇಟ್ಕೋಬಹುದು. ಮತ್ತು ಈ ಸೈಡ್ನು ಸೇಮ್ ಆಕ್ಸೆಸರೀಸ್ ಹಾಕಿದ್ವಿ, ಮಿರರ್ ಕವರ್ ಇರಲಿ, ಡೋರ್ ಬೀಡಿಂಗ್ ಇರಲಿ. ಸೊ ಒಳಗಡೆನೂ ಅಷ್ಟೇ ತಾವು ನೋಡ್ಬೋದು. ಒಳಗಡೆನೂ ನಾವು ಏನು ಮಾಡಿದೀವಿ ಅಂದರೆ 70 ಮ್ಯಾಟ್ ಹಾಕಿದ್ದೀನಿ. 70 ಮ್ಯಾಟ್ ಹಾಕಿದ್ದೀವಿ. ಇದಕ್ಕೆ ಯಾವ ಥರ ಫಿನಿಶಿಂಗು, ಯಾವ ಥರ ಫಿಟ್ಮೆಂಟು, ಆ ಕ್ವಾಲಿಟಿ ನೋಡಿ ಯಾವ ಥರ ಇದೆ. ಕ್ವಾಲಿಟಿ ಇದು ನಿಮಗೆ ಲೈಫ್ ಟೈಮ್ ವಾರಂಟಿ ಅಂತ, ಲೈಫ್ ಟೈಮ್ ಇದು ಬಾಳಿಕೆ ಬರುವ ಮ್ಯಾಟ್ ಅಂತ ಹೇಳ್ಬೋದು ಆರಾಮಾಗಿ. ಸೊ ಬ್ಯಾಕ್ ಸೈಡ್ ಅಷ್ಟೇ ತಾವು ನೋಡ್ಬೋದು, ಯು ಪಟ್ಟಿ ಅಂತ ಬರುತ್ತೆ. ಯು ಪಟ್ಟಿನೂ ಹಾಕಿದ್ದೀವಿ, ಕ್ರಿಸ್ಟಾ ಅಂತ ಬ್ಯಾಚ್ ಇರುವ ಈ ಪಟ್ಟಿನೂ ಹಾಕಿದ್ದೀವಿ. ಇದರಲ್ಲಿ ಎಲ್ಲ ಏನು ಗೊತ್ತಾ, ಈ ಎಡ್ಜಸ್ ಸ್ಕ್ರಾಚಸ್ ಆಗಲ್ಲ ಮತ್ತು ಲುಕ್ನು ಬರುತ್ತೆ. ಇದು ತಾವು ನೋಡ್ಬೋದು. ಸೊ ರಿಯರ್ ಗಾರ್ಡು ಎಂಟೆಕ್ ಕಂಪನಿದು ರಿಯರ್ ಗಾರ್ಡ್ ಹಾಕಿದ್ದೀವಿ. ಇದು ಬಂದು ಬೈಕ್ ಪ್ರೊಟೆಕ್ಟರ್. ಬೈಕ್ ಯಾವ್ದಾರ ಗುದ್ರೆ ನಿಮಗೆ ಒರಿಜಿನಲ್ ಬಂಪರ್ ಎಲ್ಲ ಡ್ಯಾಮೇಜ್ ಆಗಲ್ಲ. ಬೈಕ್ ಪ್ರೊಟೆಕ್ಟರ್ ಪ್ಲಸ್ ಲುಕ್ಕು ಇರುತ್ತೆ. ಸೊ ಈ ವೆಹಿಕಲ್ಗೂ ತಾವು ನೋಡ್ಬೋದು. ಸೊ ಇದು ಹಳೆ ಮಾಡಲ್. ಇದು ಬಂದು ಪ್ರೆಸೆಂಟ್ ಈಗ ಇವತ್ತಿನ ಮಾಡಲು. ಇದು ಬಂದು ಒಂದು 3 ವರ್ಷ ಹಳೇದು. ಸೊ ಬ್ಯಾಕ್ ಸೈಡ್ ಏನೋ ವ್ಯತ್ಯಾಸ ಇಲ್ಲ. ಸೊ ಈ ಗಾಡಿಗೆ ನಾವು ಏನು ಮಾಡಿದ್ದೀವಿ ಅಂದರೆ ಈ ಟೈಲಿಟ್ ಕವರ್ ಹಾಕಿದ್ದೀವಿ. ವ್ಯತ್ಯಾಸ ನೋಡ್ಕೋಬಹುದು. ಈ ಗಾಡಿಗೆ ಟೈಲಿಟ್ ಕವರ್ ಹಾಕಿದ್ದೀವಿ, ಈ ಗಾಡಿಗೆ ಟೈಲಿಟ್ ಕವರ್ ಹಾಕಿಲ್ಲ. ನಾವು ನೋಡ್ಬೋದು ವ್ಯತ್ಯಾಸ. ಸೊ ಈ ಥರ ಲುಕ್ ಬರುತ್ತೆ ನಿಮಗೆ. ಸೊ ಇದಕ್ಕೂ ಬಂಪರ್ ಬೀಡಿಂಗ್ ಹಾಕಿದ್ದೀನಿ, ಯು ಪಟ್ಟಿ ಹಾಕಿದ್ದೀವಿ. ಸೊ ಇದು ಬಂದು ಟೊಯೋಟಾದು ಒರಿಜಿನಲ್ ಕಂಪ್ನಿಯಿಂದ ಬರೋದು ರಿಯರ್ ಗಾರ್ಡು. ಇದು ಆಫ್ಟರ್ ಮಾರ್ಕೆಟ್. ಇದು ಟೊಯೋಟಾದು ಒರಿಜಿನಲ್. ಡಿಫ್ರೆನ್ಸ್ ತಾವು ನೋಡ್ಕೋಬಹುದು. ವಿತೌಟ್ ಟೈಲೈಟ್ ಕವರು, ವಿತ್ ಟೈಲೈಟ್ ಕವರು ಎರಡು ಡಿಫ್ರೆನ್ಸ್ ನೋಡ್ಕೋಬಹುದು. ಸೊ ಡೋರ್ ವೈಸರ್ ಸೇಮ್ ಆಸ್ ಯೂಶುವಲ್ ಮತ್ತು ರೂಫ್ ರೇಲು, ಸನ್ಫ್ಲಿಮು 50% ಸನ್ಫ್ಲಿಮ್ ಹಾಕಿದ್ದೀವಿ. ತುಂಬಾ ಕೂಲಿಂಗ್ ಎಫೆಕ್ಟ್, 45 to 50% ಕೂಲಿಂಗ್ ಎಫೆಕ್ಟ್ ಇರುತ್ತೆ ನಿಮಗೆ. ತುಂಬಾ ಯೂಸ್ಫುಲ್ ಇದು. ಈಗ ಬಿಸಿಲು ಕಾಲ ಬರ್ತಾ ಇದೆ ಅಲ್ಲ, ತುಂಬಾ ಯೂಸ್ಫುಲ್. ಫ್ಯಾಮಿಲಿ ಇರ್ತದೆ, ಲಾಂಗ್ ಹೋಗ್ತಾ ಇರ್ತೀರಾ, ಬಿಸಿಲಲ್ಲಿ ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಈ ಸನ್ಫ್ಲಿಮ್ ನಿಮಗೆ ತುಂಬಾ ಕಂಟ್ರೋಲ್ ಮಾಡುತ್ತೆ. ಫ್ರಂಟ್ ಗ್ಲಾಸ್ಗೂ ಸನ್ಫ್ಲಿಮ್ ಬರುತ್ತೆ ನಿಮಗೆ. ಈ ವೆಹಿಕಲ್ಗೂ ನಾವು ಫಿಂಗರ್ ಗಾರ್ಡ್ ಹಾಕಿದ್ದೀವಿ, ಡೋರ್ ಗಾರ್ಡ್ ಹಾಕಿದ್ದೀವಿ, ಡೋರ್ ಬೀಡಿಂಗ್ ಹಾಕಿದ್ದೀವಿ. ಸೊ ಅದೇ ಪ್ರಕಾರ ಫ್ರಂಟಲ್ಲಿ ನಾವು ನೋಡ್ಬೋದು, ಫ್ರಂಟಲ್ಲಿ ಆ ಶೇಪ್ ಬೇರೆ, ಈ ಶೇಪ್ ಬೇರೆ. ಸೊ ಇದಕ್ಕೂ ನಾವು AP ಲೈಟು ಎಲ್ಲ ಹಾಕಿದ್ದೀವಿ. ಸೊ ವೈಟು ಬರುತ್ತೆ ನಿಮಗೆ. ಕಲರ್ ಚೇಂಜ್ ಮಾಡಬೇಕಂದ್ರೆ ಕಲರು ಚೇಂಜ್ ಮಾಡ್ಕೋಬೋದು. ನಾವು ನೋಡ್ಬೋದು. ಇದರಲ್ಲೂ ತಾವು ನೋಡ್ಬೋದು ಯಾವ ಥರ ಬೇಕೋ ಆ ಥರ ಕಲರ್ ಕಾಂಬಿನೇಷನ್ನು ಬರುತ್ತೆ. ಯಾವ ಥರ ಬೇಕೋ ಆ ಥರ ಇಟ್ಕೋಬೋದು. ಕಲರ್ ಈ ಥರ ಫ್ಲಾಶಿಂಗ್ ಇರುತ್ತೆ, ಯಾವ ಥರ ಬೇಕೋ ಆ ಥರ ಡಿಸೈನು. ಸೊ ಹೊರಗಡೆ ಮಾತ್ರ ಇಲ್ಲ, ಒಳಗಡೆನೂ ಮಾಡಿಫಿಕೇಶನ್ ಆಗಿದೆ. ಸೊ ಒಳಗಡೆ ಏನೇನಾಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಆಂಬಿಯಂಟ್ ಲೈಟು ನಾವು ನೋಡ್ಬೋದು. ಆಂಬಿಯಂಟ್ ಲೈಟ್ ಹಾಕಿದ್ದೀವಿ. ಯಾವುದೇ ಥರದ್ದು ಕಟಿಂಗ್ ಫಿಟ್ಟಿಂಗ್ ಏನೂ ಇಲ್ಲ. ಒರಿಜಿನಲ್ ಆಂಬಿಯಂಟ್ ಲೈಟ್ ಬರುತ್ತೆ. ಆ ಫಿಟ್ಮೆಂಟು, ಆ ಕಲರ್ ಕಾಂಬಿನೇಷನ್ ನೋಡ್ಬೋದು. ಯಾವುದೇ ಥರದ್ದು ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ ನಿಮಗೆ. ಮತ್ತು ಯಾವ ಥರ ಬೇಕೋ ಆ ಥರ ನಿಮಗೆ ಕಲರು ಥ್ರೋ ಆ್ಯಪಿಂದನೂ ಮಾಡ್ಕೋಬೋದು ನೀವು. ಇದು ಮತ್ತು ಬಟನ್ ಬರುತ್ತೆ, ಬಟನಿಂದನೂ ಕಲರ್ ಚೇಂಜ್ ಮಾಡ್ಕೋಬೋದು. ಮತ್ತು ಹೆಡ್ಲೈಟಲ್ಲಿ ವೈಟ್ LED ಹಾಕಿದ್ವಿ. ನಾವು ನೋಡ್ಬೋದು ಕಲರ್ ಯಾವ ಥರ ಚೇಂಜ್ ಆಗ್ತಾ ಇದೆ ಅಂತ. ಸೊ ಹೆಡ್ಲೈಟಲ್ಲಿ ನಿಮಗೆ ಪವರ್ಫುಲ್ LED ಬರಲ್ಲ. ಸೊ ಇದರಲ್ಲಿ ನಾವು LED ಹಾಕಿದ್ವಿ. ಇದು ವೈಟ್ ಇಲ್ಲ, ಇದು ವಾಮ್ ವೈಟ್. ಇದು ನೋಡ್ಬೋದು, ವಾಮ್ ವೈಟ್ ಲೈಟ್. ಇದು ಯಾವುದೇ ಥರದ್ದು ಪೊಲೀಸ್ ಫೈನ್ ಇರಲಿ, ಯಾವುದೇ ಥರದ್ದು ನಿಮಗೆ ಅಬ್ಜೆಕ್ಷನ್ ಇರಲ್ಲ. ಬಟ್ ತುಂಬಾ ಬ್ಯೂಟಿಫುಲ್ ಪವರ್ ಬರುತ್ತೆ. ಲಾಂಗ್ ಅಲ್ಲಿ ಇರಲಿ, ಪ್ರತಿಯೊಂದಕ್ಕೂ ತುಂಬಾ ಯೂಸ್ಫುಲ್. ಸೊ ನಮ್ಮ ಕಸ್ಟಮರ್ ಇಲ್ಲೇ ಇದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಸೊ ಮಾತಾಡೋಣ. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ರಾಯಚೂರಿಂದ ಬಂದಿದ್ದೀರಾ? ಸೊ ಕೆಲಸ ಎಲ್ಲ ಹೆಂಗಾಗಿದೆ ಸರ್? ಕೆಲಸ ಸೂಪರ್ ಆಗಿದೆ. ರೇಟ್ ಕಾರ್ ಸೆಂಟರ್ಗೆ ಬನ್ನಿ, ಎಲ್ಲರೂ ಕರಿತೀನಿ. ಒಳ್ಳೆ ರೇಟ್ಗಳನ್ನ ಚೆನ್ನಾಗಿ ಹಾಕೊಡ್ತಾರೆ. ಕೆಲಸಗಳನ್ನ ಕ್ಲೀನಾಗಿ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದಿಲ್ಲ, ಈಗ ರಾಯಚೂರಿಗೆ ಇಲ್ಲಿ ಭಾಳ ಫರಕ್ಕಿದೆ. ಆಮೇಲೆ ರೇಟ್ಗಳನ್ನ ಕಡಿಮೆ ಬೆಲೆ ಹಾಕ್ಕೊಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ. ಕೆಲಸಗಳನ್ನ ನೀಟಾಗಿ ಮಾಡ್ತಾರೆ. ವರ್ಕ್ ನೀಟಿದೆ ಭಾಳ.
ತುಂಬ ಥ್ಯಾಂಕ್ ಯು ಸರ್. ಅಷ್ಟು ದೂರದಿಂದ ಬಂದಿದ್ದೀರಾ ನಂಬ್ಕೊಂಡು ಆ ಥರನೇ ಕೆಲಸ ಮಾಡಿ ಕೊಟ್ಟಿದ್ದೀವಿ. ನೀವು ಸ್ಯಾಟಿಸ್ಫೈಡ್ ಆಗಿದ್ದೀರಾ. ಇವಾಗ ನೀವು ನಿಮ್ಮ ಕೆಲಸ ಆಗಿದೆಯಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲಾದರೂ ನಮ್ಮ ಕಾರ್ ಮಾಡಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಕಳಿಸ್ತೀರಾ ಸರ್? ವಿಶ್ವಾಸ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದು ಮುಂದೆದ ಗಾಡಿ ನಿಮ್ಮದು. ಸೊ ಹೆಂಗಾಗಿದೆ ಸರ್ ಕೆಲಸ? ನೀವು ರಾಯಚೂರಿಂದ ಬಂದಿದ್ದೀರಾ, ಹೆಂಗಾಗಿದೆ ಸರ್ ಕೆಲಸ? ಇಲ್ಲ, ಭಾಳ ನೀಟಾಗಿ ಆಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಆಮೇಲೆ ಫಾಸ್ಟಲ್ಲಿ ಆಗಿದೆ ವರ್ಕ್. ಓಕೆ. ಪಾಪ ನಾವೇನೋ ಇನ್ನೊಂದು 4 hours ಆಗುತ್ತೆ ಅನ್ಕೊಂಡಿದ್ವಿ. ಓಕೆ. ಪಾಪ 3 hours ಮಾಡಿಕೊಟ್ರಿ. ಓಕೆ. ಬಟ್ ನಾವು ಅನ್ಕೊಂಡಂಕಿನ ಭಾಳ ನೀಟಾಗಿ ಆಗಿದೆ ವರ್ಕು. ಥ್ಯಾಂಕ್ ಯು. ಭಾಳ ಚೆನ್ನಾಗಿದೆ. ನಾವು ನಮ್ಮದು ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ಮಾಡ್ಕೊಡಿ ನಿಮ್ಮ ಹತ್ರ ಅಂತೇಳಿ. ಸೊ ಹಂಗಾಗಿ ಅಲ್ಲಿಂದ ರಾಯಚೂರಿಂದ ಬಂದಿದ್ದೀವಿ. ಓಕೆ. ಭಾಳ ನೀಟಾಗಿ ಮಾಡಿಕೊಟ್ರಿ, ಭಾಳ ರೀಸನೇಬಲ್ ಇದೆ. ನಾವು ಸಜೆಸ್ಟ್ ಮಾಡೋದು ಜನರಿಗೆ ಎಲ್ರಿಗೂ, ನೀವು ಎಲ್ಲರೂ ಬಂದು ಮಾಡ್ಕೊರಿ ಇಲ್ಲಿ. ಭಾಳ ಚೆನ್ನಾಗಿದೆ. ನೆಟ್ರೋ ಕಾರ್ ಕೇರ್ ಹತ್ರ ಬಂದು ಮಾಡಿಸ್ಕೋರಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಭಾಳ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ನಾವು ನೋಡಿದ ಪ್ರಕಾರ ಕ್ವಾಲಿಟಿ ಚೆನ್ನಾಗಿದೆ. ಲೈಟ್ಸ್ ಇರ್ಬೋದು, ಬೇರೆ ಎಲ್ಲ ರೀತಿಯಿಂದ ಕಾರಲ್ಲಿ ಎಲ್ಲ ಸೀಟ್ಸ್ ಇರ್ಬೋದು, ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಪ್ರತಿ ಒಂದು ಜಾಗ ನಾನು ಈ ಆಫರ್ ಕೊಡ್ತೀವಿ, ಆ ಆಫರ್ ಕೊಡ್ತೀವಿ ಅಂತ ಕರ್ಕೊಳ್ತಾರೆ. ಆಮೇಲೆ ಹೋಗಿ 2-3 ಕ್ವಾಲಿಟಿ ತೋರಿಸ್ಬಿಟ್ಟು ಜಿನಿನ್ ಪಾರ್ಟ್ಸ್, ಜಿನಿನ್ ಐಟಮ್ ಹಾಕಿದ್ರೆ ಆ ಜಿನಿನ್ ಪ್ರೈಸೇ ಹಾಕೋದು. ನಾವು ಆಫರ್ಗಳು ಏನು ಕೊಡಲ್ಲ, ಒಂದೇ ಸಮೇತ ಒಂದೇ ಟೈಮಲ್ಲಿ ಜಿನಿನ್ ಪಾರ್ಟ್ಸ್ ತೋರಿಸ್ಬಿಟ್ಟು ನಿಮಗೆ ಹಾಕ್ತೀವಿ. ಸೊ ಕ್ವಾಲಿಟಿ ಎಲ್ಲ ಇಷ್ಟ ಆಯ್ತಲ್ಲ ಸರ್? ಭಾಳ ಚೆನ್ನಾಗೈತೆ. ನಮ್ಮದು ಏನು ತೋರಿಸಿದ್ರೆ ಅದನ್ನೇ ಹಾಕಿದ್ರಿ, ನಮ್ಮ ಒಂದೇ ಕಣ್ಮುಂದೆ ಹಾಕಿದ್ರಿ. ಭಾಳ ಚೆನ್ನಾಗಿದೆ, ಅದು ಒಳ್ಳೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ತುಂಬ ದೂರದಿಂದ ಬಂದಿದ್ದೀರಾ, ತುಂಬ ಥ್ಯಾಂಕ್ ಯು. ಓಕೆ, ಇನ್ನೂ ಸರ್ವಿಸ್ ಕೊಡೋದು ನಮ್ಮದು ಇನ್ನೂ ಭಾಳ ಇದೆ. ನಿಮ್ಮ ಗಾಡಿ ಏನಾರ ಪ್ರಾಬ್ಲಮ್ ಇರಲಿ ವಿಡಿಯೋನಲ್ಲೇ ಹೇಳ್ತೀವಿ. ಒಂದು ವಾರಂಟಿ ಕಾರ್ಡ್ ಅಂತ ಏನು ಕೊಡಲ್ಲ. ಆಂಬಿಯಂಟ್ ಲೈಟ್ ಇರಲಿ, LED ಇರಲಿ, ಪ್ರತಿಯೊಂದು ಕ್ರೋಮಿಯಂ ಐಟಮ್ ಇರಲಿ, ಏನಾರ ಪ್ರಾಬ್ಲಮ್ ಅಂದರೆ ಆನ್ ದ ಸ್ಪಾಟ್ ನೀವು ಫೋನ್ ಮಾಡ್ಕೊಂಡು ಬರ್ಬೋದು. ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ ಇದ್ದರೆ ನಾವು ಕೊರಿಯರ್ ಮುಖಾಂತರನೂ ನಿಮಗೆ ಕಳಿಸ್ಬಿಡ್ತೀನಿ. ಯಾಕಂದರೆ ಜಿನಿನ್ ಪಾರ್ಟ್ಸ್ ಏನೂ ಆಗಲ್ಲ. ಈ ಥರ ನಾವು ವೀಡಿಯೋನಲ್ಲಿ ಬಂದುಬಿಟ್ಟು ಹೇಳ್ತಾ ಇದ್ದೀವಿ ಅಂದರೆ ಆ ಕಾನ್ಫಿಡೆಂಟ್ ಅದು. ಓಕೆನಾ? ಇದೆಲ್ಲ ಈ ವಿಡಿಯೋನಲ್ಲಿ ಅಪ್ಲೋಡು ಸದಾ ಇರುತ್ತೆ. 10 ವರ್ಷ ಇಲ್ಲ 100 ವರ್ಷ ಇದ್ರೂ ಆ ವಿಡಿಯೋ ಇರುತ್ತೆ. ಅದು ಗ್ಯಾರಂಟಿ, ನಮ್ಮ ಮಾತು ಹಂಗೆ ಇರುತ್ತೆ. ಆ ಕ್ರೋಮಿಯಂ ಐಟಮ್ ಇರಲಿ, ಏನೋ ನಮ್ಮ ರೆಸ್ಟಿಂಗ್ ಬಂತು ಏನಾನ ಇದ್ದರೆ ಆರಾಮಾಗಿ ತೋರಿಸ್ಬೋದು. ನೀವು ಒಂದು ವಿಡಿಯೋ ಹಾಕ್ಬಿಟ್ರೆ ನಮ್ಮ ಇದೇ ಹೋಯ್ತು. ಓಕೆನಾ? ಲೈವ್ ಆಗಿ ಹೇಳ್ತಾ ಇದ್ದೀವಿ. ಏನಾನ ಪ್ರಾಬ್ಲಮ್ ಇರಲಿ ಆರಾಮಾಗಿ ನೀವು ಫೋನ್ ಮಾಡಿದ್ರು ಬರೋಕ್ಕಾಗಿಲ್ಲ ಅಂದರೂ ಕೊರಿಯರ್ ಮುಖಾಂತರನೂ ನಾವು ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಈ ಈಟಿಗಾಗೂ ವರ್ಕ್ ಆಗ್ತಾ ಇದೆ. ಸೊ ಈ ಈಟಿಗ ಫಿನಿಶ್ ಆದಮೇಲೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಮ್ಯೂಸಿಕ್ ಸಿಸ್ಟಮ್ ಇರಲಿ, ಸೀಟ್ ಕವರ್ ಇರಲಿ, ಫ್ಲೋರ್ ಮ್ಯಾಟ್ ಇರಲಿ, ಹೆಡ್ಲೈಟ್, ಇದು ಪ್ರೊಜೆಕ್ಟರ್ ಲೈಟ್ಸ್ ಇರಲಿ, ಪ್ರತಿಯೊಂದು ಸುಮಾರು ಆಕ್ಸೆಸರೀಸ್ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಿಮಗೆ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.